ಎಲ್ಲಿಗೆ ಹೋಗ್ತಿದ್ದೀರಾ? ಏನ್ರಿಗೆ ಈ ಥರ ಕ್ವಶನ್ ಕೇಳ್ತಾ ಇದ್ದೀರಾ? ಮಲ್ಗೋದಕ್ಕೆ ಹೋಗ್ತಾ ಇದ್ದೀವಿ. ಅಪ್ಪು, ನೀವು ಆ ಮನೇಲಿದ್ದಾಗ ಆ ಮನೆ ಚಿಕ್ಕದಾಗಿತ್ತು, ಅದಕ್ಕೆ ಎಲ್ರಿಗೂ ಒಟ್ಟಿಗೆ ಮಲ್ಕೋತಾ ಇದ್ವಿ. ಈ ಮನೆ ಹಾಗಲ್ಲ ಅಲ್ವಾ, ದೊಡ್ಡ ಮನೆ ಇದು, ಎಲ್ರಿಗೂ ಒಂದೊಂದು ರೂಮ್ ಇದೆ ಇಲ್ಲಿ. ಏನು, ಎಲ್ರಿಗೂ ಸೆಪ್ರೇಟ್ ರೂಮಾ? ಬನ್ನಿ ಬನ್ನಿ ಬನ್ನಿ. ಅಲ್ಲ, ನನ್ನ ಪಪ್ಪ ಅಮ್ಮನ ಜೊತೆನೆ ಮಲಗ್ತೀನಿ. ಮಿಂಚು ಬಾ ಮಿಂಚು, ಹೊಸ ಎಕ್ಸ್ಪೀರಿಯನ್ಸು ಸಾಕಾಗಿರುತ್ತೆ. ನಾನಿದ್ದೀನಿ, ಎದುರು ಬೇಡ, ಬಾ. ಬನ್ನಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಮಮ್ಮಿ. ಆ ದೇವರು ಮತ್ತೆ ನಮಗೆ ಮನೆ ವಾಪಸ್ ಕೊಟ್ಬಿಟ್ಟ. ಕೈ ಜಾರಿದ್ದು ಯಾವತ್ತೂ ಸಿಗಲ್ಲ ಅಂತ ಹೇಳ್ತಾರೆ, ಬಟ್ ಆ ಅವಕಾಶ ನಮಗೆ ಸಿಕ್ಕಿದೆ. ಇನ್ನು ಮುಂದೆ ಯಾವ ತಪ್ಪು ಆಗದೆ ಇರೋ ಥರ ಎಲ್ಲವನ್ನು ಜೋಪಾನ ಮಾಡಿಕೊಂಡು ದೇವ್ರು ಕೊಟ್ಟಿದ್ದನ್ನು ಕೊನೆಯವರೆಗೂ ಉಳಿಸ್ಕೊಂಡು ಹೋಗ್ಬೇಕು. ಈ ಮನೆ ನೆನಪಿನ ಖಜಾನೆ. ಈ ಖಜಾನೆ ಕತ್ಲೆ ಕೋಣೆ ಆಗಿತ್ತು. ಎಲ್ಲರೂ ಇದ್ದು ನಾನು ಒಂಟಿಯಾಗಿದ್ದೆ. ಒಂಟಿತನ ನನ್ನ ಕಾಡ್ತಾ ಇತ್ತು. ಆಮೇಲೆ ನೀವು ಬಂದ್ರಿ. ಈ ಮನೆ, ಜಾಗ, ನನ್ನ ಮನಸ್ಸು ಎಲ್ಲವೂ ಬದಲಾಯಿತು. ಬಿರು ಬೇಸಿಗೆಯಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ತಂಗಾಳಿ ಬಂದಾಗ ಬಂದ್ರಿ. ನನ್ನ ಲೈಫು ಕಲರ್ಫುಲ್ ಆಯಿತು, ಮೀನಿಂಗ್ಫುಲ್ ಆಯಿತು, ಕಂಪ್ಲೀಟ್ ಅಂತ ಅನಿಸ್ಕೊಳ್ತು. ನಾನು ಇದಕ್ಕೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರಬೇಕು. ಥ್ಯಾಂಕ್ ಯು. ಪಪ್ಪ ಹಾಂ ಪುಟ್ಟಿ, ಪಪ್ಪ ಬಾ. ಯಾಕೆ ಪುಟ್ಟಿ, ನಿದ್ದೆ ಬರಲಿಲ್ವಾ? ಪಪ್ಪ, ಅದು ನಾನು ನಿದ್ದೆ ಬಂದಿಲ್ಲ. ಇವತ್ತೊಂದು ದಿವಸ ಈ ರೂಮಲ್ಲಿ ಮಲ್ಕೋಬೋದಾ? ಸರಿ ಪುಟ್ಟಿ. ಹೌದು, ಅವನಲ್ಲಿ ಅಪ್ಪು. ಅವನು ನಿದ್ದೆ ಮಾಡೋದಕ್ಕೆ ಒದ್ದಾಡ್ತಿದ್ದ. ಚಿಕ್ಕಿ ಬಂದು ಕರ್ಕೊಂಡು ಹೋದ್ರು. ನಾನು ನಿದ್ದೆ ಮಾಡೋಣ ಅಂತ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಅದಕ್ಕೆ ಇಲ್ಲಿ ಬಂದೆ. ತಾನೆ, ಬಾ ಬಾ ಪುಟ್ಟ, ನಿಧಾನ. ಥ್ಯಾಂಕ್ ಯು ಪಪ್ಪ. ಏಯ್, ಥ್ಯಾಂಕ್ಸ್ ಯಾಕೆ? ಇವತ್ತು ನನ್ನನ್ನು ಬಿಟ್ಕೊಟ್ಟಿಲ್ಲ ನೀವು. ನನ್ನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಪೂಜೆ ಮಾಡಿಸಿದ್ರಲ್ಲ, ಅದಕ್ಕೆ. ಏ, ಇದೇನು ದೊಡ್ಡವ್ರ ಥರ ಮಾತಾಡ್ತಾ ಇದೀಯಾ? ನೀನು ಚಿಕ್ಕ ಹುಡುಗಿ ಪುಟ್ಟೆ, ನೀನು ನನ್ನ ಮಗಳು, ಅದಕ್ಕೆ ನಿನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನಾನು ಪೂಜೆ ಮಾಡಿದ್ದು. ಪಪ್ಪ, ಹೊಸದು ಬಂದಾಗ ಹಳೇದನ್ನ ಮರ್ತು ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಅದು ನಿಜಾನಾ? ಅರೇ, ಯಾರು ಹಾಗೆ ಹೇಳಿದ್ದು? ಇಲ್ಲಿ ನೋಡಿಲಿ ಮಿಂಚು, ಇದು ನಿಮ್ಮ ಪಪ್ಪ ಹುಟ್ಟು ಮನೆ, ಇದು ಹಳೆ ಮನೆ. ನಾವು ಬಿಟ್ಟು ಬಂದ್ವಲ್ಲ, ಅದು ಹೊಸ ಮನೆ. ಹಳೆದನ್ನೆಲ್ಲ ಮರಿ ಆಗಿದ್ದಿದ್ರೆ ನಾವು ವಾಪಸ್ ಯಾಕೆ ಇಲ್ಲಿಗೆ ಬರ್ತಿದ್ವಿ ಹೇಳು? ನೋಡು, ಹೊಸದು ಎಷ್ಟೇ ಬಂದ್ರು ಏನೇ ಬಂದ್ರು ಹಳೆದನ್ನ ಇವತ್ತು ಮರಿಬಾರ್ದು. ಆಮೇಲೆ ಅರ್ಥ ಆಯ್ತಾ? ಮಲ್ಕೋ. ಹಾಗಾದ್ರೆ ನೀವು ಯಾವತ್ತೂ ನನ್ನ ಬಿಟ್ಟೋಗಲ್ಲ ಅಲ್ವಾ? ಪುಟ್ಟಿ, ನೀನು ನನ್ನ ಮಗಳು ಅಂದಮೇಲೆ ನಿನ್ನ ನಾನು ಹೇಗೆ ಬಿಟ್ಟು ಹೋಗಕ್ಕೆ ಸಾಧ್ಯ? ಬಿಟ್ಟು ಹೋದ್ರೆ ದೇವ್ರು ಶಾಪ ಹಾಕ್ಬಿಡ್ತಾನೆ ಮೇಲೆ. ಪಪ್ಪ ಹೇಳಿದ್ದು ಯಾವಾಗ್ಲೂ ನೆನ್ಪಿರ್ಲಿ, ನೀನು ನಮ್ಮ ಮಗಳು. ನಿನ್ ಜಾಗನ ಯಾರಂದ್ರೆ ಯಾರಿಂದನೂ ತುಂಬಕ್ಕಾಗಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನದು, ನೀವೇ ಕಾಫಿ ಮಾಡ್ಕೊಂಡು ಬಂದ್ರಿ? ಈ ಥರ ನಿಮಗೆ ಬೆಡ್ ಕಾಫಿ ಕೊಟ್ಟು ಸೇವೆ ಮಾಡಿ ಎಷ್ಟು ದಿವಸ ಆಗಿತ್ತು. ಹಾಗೆ ಸುಮ್ಮನೆ ಎಲ್ಲನೂ ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓ, ಮನೆಗೆ ಬರ್ತಿದ್ದಂಗೆ ಓಜಿ ಗೌತಮ್ ದೇವಾನ್ ರಿಟರ್ನ್ಸ್. ಎಸ್, ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ರಾ? ಹೋಮ್ ಪಿಚ್ಚಿಗೆ ಬಂದಿದ್ದೀವಲ್ಲ, ಸೊ ನಮ್ಮ ಪರ್ಫಾರ್ಮೆನ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಮಲಗಿದಾಳೆ ಬಿಡ್ರಿ. ಏನ್ ಮಲ್ಗಿದ್ದಾಳೆ? ಸ್ವಲ್ಪ ಪ್ರೈವಸಿ ಸಿಗಂಗಿಲ್ಲ, ಫುಲ್ ಆಕ್ಟಿವ್ ಆಗ್ಬಿಡ್ತೀರಾ ನೀವು. ಏಯ್, ಹೆಂಡತಿ ಜೊತೆ ಸಿಗೋ ಏಕಾಂತನಾಗೆಲ್ಲ ವೇಸ್ಟ್ ಮಾಡ್ಕೋಬಾರ್ದು. ದಿಕ್ಕೇನ್ ಕಮ್ಮಿ ಇಲ್ಲ, ಮಾತಲ್ಲೇ ಮರ ಮಾಡ್ಬಿಡ್ತೀರಾ. ನೀವೇನ್ ಕಡಿಮೆ ಇಲ್ಲ, ಕಣ್ಣಲ್ಲಿ ಕೊಲ್ತೀರಾ. ಗುಡ್ ಮಾರ್ನಿಂಗ್ ಮಿಚ್ಚು. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಕಣ. ಗುಡ್ ಮಾರ್ನಿಂಗ್. ಯಾಕೋ? ನೀವು ಮಾಡಿದ ತಪ್ಪು ತಾನೆ? ಏನ್ ತಪ್ಪು ಮಾಡಿದ್ವಿ ನಾವು?
ನನ್ನನ್ನು ಮಾತ್ರ ಅಲ್ಲೇ ಬಿಟ್ಟು ಇವಳನ್ನ ಮಾತ್ರ ಕರ್ಕೊಂಡು ಬಂದು ನಿಮ್ಮ ಪಕ್ಕ ಮಲ್ಸ್ಕೊಂಡಿದ್ದೀರಾ? ನನಗಿಂತ ಇವಳೇ ಹೆಚ್ಚು ಅಲ್ವಾ ನಿಮ್ಗೆ? ಏಯ್ ನಿನಗೆ ನಿದ್ದೆ ಬರ್ತಿರ್ಲಿಲ್ಲ ಅಂದ್ಬಿಟ್ಟು ನೀನು ಹೋಗಿ ಚಿಕ್ಕಿ ರೂಮಲ್ಲಿ ಮಲ್ಕೊಂಡೆ. ಅವಳು ರೂಮಲ್ಲಿ ಒಬ್ಳೇ ಇದ್ಲು, ಭಯ ಆಗ್ತಿತ್ತು, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡ್ಲು. ಗೊತ್ತು ಬಿಡಿ. ಏನಪ್ಪ ಗೊತ್ತು? ಪೂಜೆಲೂ ಅಷ್ಟೇ ಜಾಸ್ತಿ ಇವಳಿಗೆ ಪ್ರಿಫರೆನ್ಸು. ಪಪ್ಪ ಇವಳನ್ನ ಕರೆದ್ಬಿಟ್ಟು ಪಕ್ಕದಲ್ಲಿ ಕೂರ್ಸ್ಕೊಂಡ್ರು. ಇವಳೇ ಫಸ್ಟ್, ನಾನೇ ಲಾಸ್ಟ್ ಅಲ್ವಾ? ಲೇ ಏನೋ ಇದು ಫಸ್ಟು ನೆಕ್ಸ್ಟು ಪ್ರಿಫರೆನ್ಸ್ ಅಂತೆಲ್ಲ ಮಾತಾಡ್ತಾ ಇದೆಯಾ? ಹಾಗೆಲ್ಲ ಏನೂ ಇಲ್ಲ ಕೊಡೋ, ಹಾಗೆಲ್ಲ ಅನ್ಕೋಬೇಡ. ಏನಿಲ್ಲ, ನೀವ್ಯಾಕೆ ನನ್ನನ್ನು ಕೂರ್ಸ್ಕೊಂಡಿಲ್ಲ ಪಕ್ಕದಲ್ಲಿ? ಏಯ್ ನೀನು ಮಮ್ಮಿ ಪಕ್ಕ ಕೂತೇ ಇದೆಯಲ್ಲೋ. ನಾನು ಹೇಳಿದ್ನು ನಿಮ್ಮ ಪಕ್ಕ. ಸರಿ, ನೀನೇ ಬಂದು ನಮ್ಮಿಬ್ಬರ ಮಧ್ಯೆ ಕೂತ್ಕೋಬೋದಾಗಿತ್ತಪ್ಪ. ನೀವೇ ಕರೆದು ಕೂರ್ಸ್ಕೋಬೇಕಾಗಿತ್ತಪ್ಪ. ಏಯ್ ನೋಡೋ, ಹಾಗೆಲ್ಲ ಮಾತಾಡಬಾರ್ದು. ಅವಳು ಯಾರು? ನಿಮ್ಮ ಅಕ್ಕ ತಾನೆ. ನಿನ್ನೆ ಅವಳಿಗೆ ಸ್ವಲ್ಪ ಬೇಜಾರಾಗಿತ್ತು, ಹಾಗಾಗಿ ಅವಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಪೂಜೆ ಮಾಡಿದೆ ಅಷ್ಟೇ. ಏನು? ಹೋಗ್ ಹಲ್ಲುಜ್ಜು, ಹಾಲು ಕುಡಿಯುವಂತೆ. ಇದನ್ನ ಮಾತ್ರ ಕರೆಕ್ಟಾಗಿ ಹೇಳಿ. ಏಯ್ ಈಗ ನಾನು ಏನು ಹೇಳ್ಬಾರ್ದು ಹೇಳಿದಂತ ಹಿಂಗೆ ಹೇಳಿ ಹೋಗ್ತಿದ್ದಾನೆ. ಹಾ ಬಾಯ್ ಪಪ್ಪ. ಬಾಯ್ ಮಿಚ್ಚು, ಬಾಯ್ ಪಪ್ಪ. ಬಾಯ್ ಅಪ್ಪು. ಬಾಯ್ ಪಪ್ಪ. ಬಾಯ್. ಬಾಯ್ ಪಪ್ಪ. ಏಯ್ ಏನ್ರಿ ಇವರಿಬ್ರು ಪ್ರೀತಿ ಹಾವಳಿ? ಆಫೀಸ್ಗೆ ಹೋಗಿ ಬಿಡ್ತಾ ಇಲ್ವಲ್ಲ? ಸರಿ, ಪಪ್ಪಾಗ ಆಫೀಸ್ ಹೋಗಕ್ಕೆ ಲೇಟ್ ಆಗ್ತಿದೆ, ಸೊ ಅವ್ರಿಗೆ ಹೋಗ್ಬಿಡಿ. ಓಕೆ 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 ಪಪ್ಪ. ಓಕೆ ಪಪ್ಪ ಬಾಯ್. ಓಕೆ ಪಪ್ಪ ಬಾಯ್. ಬಾಯ್. ನೋಡ್ದಾ, ಪಪ್ಪ ನನಗೆ ಪ್ಲೇನ್ ಕಿಸ್ ಕೊಟ್ರು. ಪಪ್ಪ ನನಗೆ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದು. ನನಗೆ ಕಾರಣ ಕೊಟ್ಟಿದ್ದು? ಇಲ್ಲ, ನನಗೆ ಕೊಟ್ಟಿದ್ದು. ಮಮ್ಮಿ ನೀವ್ ಹೇಳಿ, ಪಪ್ಪ ಯಾರು ಕೊಟ್ಟಿದ್ದು ಪ್ಲೇನ್ ಕಿಸ್ನ? ಅಲ್ಲ, ಕೊಟ್ಟಿದ್ದು ನನಗೆ. ಇವರಿಬ್ರು ನೋಡಿದ್ರೆ ಹಿಂಗ್ ಜಗಳ ಮಾಡ್ತಿದಾರಲ್ಲ. ಏನೇನೇನ? ಏನು ಇಲ್ವಲ್ಲ. ಇಲ್ಲ ಇಲ್ಲ ಗಣೆ, ನನಗೆ ಕೊಟ್ಟಿದ್ದು. ಅಮ್ಮ ನೀನ್ ಹೇಳಮ್ಮ, ಪಪ್ಪ ಯಾರು ಕೊಟ್ರು? ಫ್ಲೈಂಗ್ ಕಿಸ್ಸು ನಿಮ್ಮಿಬ್ಬರಿಗೂ ಕೊಟ್ಟಿದ್ದು. ಅಲ್ಲ, ನನಗೆ ಕೊಟ್ಟಿದ್ದು. ಅಲ್ಲ, ನನಗೆ ಕೊಟ್ಟಿದ್ದು. ನನಗೆ ಕೊಟ್ಟಿದ್ದು. ನೋಡಿ, ನೀವಿಬ್ರು ಈ ರೀತಿ ಜಗಳ ಮಾಡ್ತಿದ್ರೆ ನಿಮ್ಮನ್ನ ಸಮ್ಮರ್ ಕ್ಯಾಂಪ್ ಅಂತ ಊಟಿಗೆ ಪಾರ್ಸಲ್ ಮಾಡ್ಬಿಡ್ತೀನಿ ನಾನು. ನೋಡಿ ಅಪ್ಪ, ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ. ನಮ್ಮ 3 ಜನಕ್ಕೂ ತುಂಬಾ ಪ್ರೀತಿ ಮಾಡ್ತಾರೆ, ಈಕ್ವಲ್ ಆಗಿ ಮಾಡ್ತಾರೆ. ಓಕೆನಾ? ಗುಡ್. ಸೊ ನೋ ಮೋರ್ ಜಗಳ, ಬಿಹೇವ್ ಲೈಕ್ ಗುಡ್ ಕಿಡ್ಸ್. ಓಕೆ, ಅರ್ಥ ಆಯ್ತಲ್ಲ? ಹಾ, ಅರ್ಥ ಆಯ್ತಾ? ಗುಡ್. ಬೇಡ, ಸ್ವಲ್ಪ ಹೀಗೆ ಆರಾಮಾಗಿ